ಹಲೋ ನಮಸ್ತೆ. ಇವತ್ತಿನ ಬ್ಲಾಗಲ್ಲಿ ದೀಪಾವಳಿ ಹಬ್ಬಕ್ಕೆ ನಾವು ಯಾವ ರೀತಿ ಲಾಸ್ಟ್ ದಿನ ದೀಪಾವಳಿ ಹಬ್ಬ ಆಚರಿಸಿದ್ವಿ ಅಂತ. ಏನಕ್ಕೆ ಅಂದರೆ ಮೊದಲನೇ ದಿನದು ಹೇಳಿದ್ದೀನಿ, ಎರಡನೇ ದಿನವೂ ಹೇಳಿದ್ದೀನಿ. ನಾವು ಲಾಸ್ಟ್ ಡೇ ಏನೆಲ್ಲ ಮಾಡ್ತೀವಿ ಅಂತ ಹೇಳಿ ಈ ಬ್ಲಾಗಲ್ಲಿ ನಿಮಗೆ ತಿಳಿಸ್ತೀನಿ. ಏನು ಅಂದರೆ ಲಾಸ್ಟ್ ಮೂರನೇ ದಿನದಲ್ಲಿ ಮೊದಲಿಗೆ ಸ್ಟಾರ್ಟ್ ಮಾಡೋದು ಅಂದರೆ ಮೇಯ್ನಾಗಿರುತ್ತೆ ರಂಗೋಲಿ ಡಿಸೈನು ಹೂವಲ್ಲಿ ಮಾಡ್ತೀವಿ. ವರ್ಷವೂ ನಾನು ಮಾಡ್ಕೊಂಡು ಬರ್ತೀನಿ. ನಂಗೆ ಅದು ತುಂಬಾ ಇಷ್ಟ, ಅದೇ ಮೇನ್ ಇರುತ್ತೆ. ಆದರೆ ಇದೆಲ್ಲ ನೋಡ್ತಾ ಇದ್ದೀರಲ್ಲ, ನಮ್ಮ ಮನೇಲಿ ಹೋಳಿಗೆ ಬೇಡ, ಪಾಯಸ ಬೇಡ, ಅದು ಬೇಡ, ಇದು ಬೇಡ ಅಂತ ತಲೆ ತಿಂತಾರೆ ಅಂತ ಹೇಳಿ ತುಂಬ ಸಿಂಪಲಾಗಿ ಅಡುಗೆ ಮಾಡಿದ್ದೆ ಈ ಸತಿ. ನಾನು ತುಂಬ ಏನು ಮಾಡಿದ್ದಿಲ್ಲ, ಯಾಕಂದರೆ ಸ್ವೀಟು ಅಂಗಡಿಲೇ ತರ್ತೀವಲ್ವ, ಹಾಗಾಗಿ ಮನೇಲಿ ಪಾಯಸ ಒಂದೇ ಮಾಡಿದ್ದು. ಅಂಗಡಿಯಿಂದ ಸ್ವೀಟ್ 2-3 ಥರ ಸ್ವೀಟೆಲ್ಲ ತರಿಸಿದ್ವಿ, ಯಾಕಂದರೆ ಆರತಿಗೆಲ್ಲ ಬೇಕಾಗತ್ತೆ ನಮ್ಮ ಮನೇಲಿ. ಹಾಗಾಗಿ ಸ್ವೀಟೇನು ತಲೆ ಕೆಡಿಸ್ಕೊಂಡಿಲ್ಲ, ತರಿಸ್ಕೊಂಡಿದ್ವು. ಅಂದರೆ ಮೊದಲೆಲ್ಲ ಏನು ಮಾಡ್ತಿದ್ವಿ ಅಂದರೆ ಚಕ್ಲಿ, ನಿಪ್ಪಟ್ಟು ಅದೆಲ್ಲ ಮನೆಯಲ್ಲೇ ಮಾಡ್ತಾಯಿದ್ವಿ. ಅಂದರೆ ನಮ್ಮ ಮನೆಯವ್ರ ಅಕ್ಕ ಎಲ್ಲ ಬರ್ತಾಯಿದ್ರು, ಹಂಗಾಗಿ ಅವರೆಲ್ಲ ಮಾಡಿಕೊಡ್ತಾಯಿದ್ರು. ಹಾಗಾಗಿ ದೀಪಾವಳಿ ಹಬ್ಬ ಆ ರೀತಿ ಆಗ್ತಾಯಿತ್ತು. ಅದೆಲ್ಲ ಮೊದಲೇ ಮಾಡ್ತಿದ್ವಿ. ಆವಾಗ ಹೋಳಿಗೆ, ವಡೆ ಅದೆಲ್ಲ ತುಂಬ ಐಟಮ್ಸ್ ಮಾಡ್ತಾಯಿದ್ವಿ. ಆದರೆ ಈಗ ಮಕ್ಕಳು ಅದು ತಿನ್ನಲ್ಲ, ಇದು ತಿನ್ನಲ್ಲ, ನಂಗೆ ಅದು ಬೇಡ ಅಂತಾರಲ್ಲ ಅಂತ ಹೇಳಿ ಮಾಡೋಕ್ಕೆ ಬೇಜಾರು. ಯಾಕಂದರೆ ಮಾಡಿದರೆ ನಾನೇ ಒಂದು 4-5 ಹೋಳಿಗೆ ತಿನ್ನಬೇಕಷ್ಟೆ. ಅದು ಮತ್ತು ಯಾರೂ ತಿನ್ನಲ್ಲ, ಹಾಗೆ ಇಟ್ಬಿಡಬೇಕು. ಅದಕ್ಕೋಸ್ಕರ ಹೋಳಿಗೆ ತಲೆನೋವಿಗೆ ಹೋಗಿಲ್ಲ. ಬೇಕು ತಿನ್ನಬೇಕು ಅನಿಸಿದ್ರೆ ಇಲ್ಲೇ ರೆಡಿ ಸಿಗತ್ತೆ ಅಂತ ಹೇಳಿ. ಆದರೆ ಹಬ್ಬದ ದಿನ ಮಾಡಿದ್ರೆ ತಿನ್ನಲ್ಲ. ಬಾಕಿ ಟೈಮಲ್ಲಿ ಒಂದು ಸ್ವಲ್ಪ ಮಾಡಿದರೆ 1-2 ತಿನ್ಕೊಂಡ್ಬಿಡ್ತಾರೆ ಅನಿಸುತ್ತೆ, ಬಿಸಿ ಬಿಸಿ ಇರುತ್ತೆ ಅಂತ. ಹಬ್ಬದ ದಿನ ಅಂದರೆ ದೇವ್ರ ಹತ್ರ ನೈವೇದ್ಯ ಎಲ್ಲ ಇಟ್ಟು ಕೊಡೋದು ತಣ್ಣಗಾಗ್ಬಿಡುತ್ತೆ ಅಂತ ತಿನ್ನೋಕ್ಕೆ ಹೋಗಲ್ಲ ಅನಿಸುತ್ತೆ, ಇಷ್ಟಪಡಲ್ಲ ಒಟ್ಟಿನಲ್ಲಿ, ಗೊತ್ತಿಲ್ಲ ನನಗೆ. ಆಮೇಲೆ ವರ್ಷವೂ ನನ್ನ ಮಕ್ಕಳೇ, ನಾನು ಮಾಡ್ತಾಯಿದ್ದೆ ಮೊದಲು, ಆಯಿತಾ. ಈಗ ನನ್ನ ಮಕ್ಕಳೇ ರಂಗೋಲಿ ಡಿಸೈನ್ ಮಾಡೋದು, ಅಂದರೆ ಹೂವಿನ ಡಿಸೈನು. ಹೂವೆಲ್ಲ ತೊಗೊಂಬಂದು ಬೆಳಿಗ್ಗೆನೇ ಹೋಗಿರ್ತೀವಿ. ಇದು ಬೆಂಗಳೂರಲ್ಲಿ ನಿಮ್ಗೆ ಹೇಳೇ ಇದ್ದೀನಿ ಎಲ್ಲ ಕಡೆನೂ. ಇಲ್ಲಿ ಹಬ್ಬ ಯಾವ ರೀತಿ ನಡೆಯುತ್ತೆ ಅಂದರೆ, ಫಸ್ಟ್ ದಿನ ಧನಲಕ್ಷ್ಮಿ ಹಬ್ಬದ ದಿನ ಜೋರಾಗಿ ಹಬ್ಬ ಮಾಡಿಬಿಡ್ತಾರೆ. ಲಾಸ್ಟ್ ಟೈಮಲ್ಲಿ ಹಬ್ಬನೇ ಇರಲ್ಲ, ತುಂಬ ಸಿಂಪಲಾಗಿ ಮಾಡ್ತಾರೆ. ಹಾಗಾಗಿ ನಾನು ಆ ದಿನ ಹೂ ನಮ್ಮ ಮನೆಯವ್ರ ಕೈಯಲ್ಲಿ ತರಿಸಲ್ಲ. ಯಾಕೆ ಅಂದರೆ ನಮ್ಮ ಮನೆಯವ್ರು ಹೂ ತೊಗೊಂಡು ಬರೋಕ್ಕೆ ಹೋದರೆ ಅವ್ರಿಗೆ ಯಾವ ಹೂ ತರಬೇಕು ಅಂತಲೇ ಗೊತ್ತಾಗಲ್ಲ. ಹಾಗಾಗಿ ಅವ್ರು ಹೂ ತರಬೇಕಾದ್ರೆ ನನಗೆ ಬೈದು ಯಾವುದ್ಯಾವುದೋ ಹೂ ತರ್ತಾರೆ. ಅದಕ್ಕೋಸ್ಕರ ನಾನು ಆ ದಿನ ಮಾತ್ರ ಇವ್ರಿಗೆ ಹೂ ತರಕ್ಕೆ ಹೇಳಲ್ಲ, ನಾನೇ ಹೋಗ್ಬಿಡ್ತೀನಿ. ಸರಿ, ಮೊದಲಿಗೆ ನಾನು ಬೆಳಿಗ್ಗೆ 6 ಗಂಟೆಗೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಾಗಿಲು ಪೂಜೆ ಮಾಡಿ ರಂಗೋಲಿ ಎಲ್ಲ ಇಟ್ಟು, ಆಮೇಲೆ ಅಲ್ಲೂ ಕೂಡ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಿ, ಅಂದರೆ ಫ್ಲವರ್ ಡೆಕೋರೇಷನ್ ಅಲ್ಲ, ಅಂದರೆ ಬಾಗಿಲಿಗೆ ಪುಡಿ ಎಲ್ಲ ಹೂ ಮಾಡಿ ಹೂವಿಟ್ಟು ಅದ್ರ ಮೇಲೆ ದೀಪ ಎಲ್ಲ ಇಟ್ಟು ಸಗಣಿ ಎಲ್ಲ ತೊಗೊಂಡು ಬಂದು ಸಗಣಿಗೆಲ್ಲ ಹೂವು ಹಾಕಿ ಗರಿಕೆ ಹಾಕಿ ಪೂಜೆ ಮಾಡ್ತೀವಲ್ಲ ಅದೆಲ್ಲ ಮುಗಿಸ್ಕೊಂಡಾಗಿದ್ಮೇಲೆ ಮಕ್ಕಳಿಗೆ ಹೂ ತೊಗೊಂಡು ಬಂದು ಕೊಟ್ವಿ ಅಲ್ವಾ, ಅವರು ಶುರು ಮಾಡಿಕೊಂಡ್ರು ಅವ್ರದ್ದೇ ಒಂದು ಓನ್ ಡಿಸೈನು ಅವ್ರಿದ್ರಲ್ಲೇ. ಆಮೇಲೆ ಏನಾಗುತ್ತೆ ಅಂದರೆ ಅಲ್ಲಿ ಹೂ ನನಗೆ ತುಂಬ ಸಿಕ್ಕಿಲ್ಲ, ಯಾಕೆಂದರೆ ಕಲರ್ಸ್ ಹೂವೇ ಇದ್ದಿಲ್ಲ. ನಾನು ಹೋದಾಗ ತುಂಬ ಶಾಪ್ ಬಂದಿತ್ತು, ಮಳೆ ಬೇರೆ ಇತ್ತು, ಹಾಗಾಗಿ ನಂಗೆ ತುಂಬ ಕಲರ್ ಹೂ ಸಿಕ್ಕಿಲ್ಲ. ಸಿಕ್ಕಿದ ಹೂ ಮಾತ್ರ ತೊಗೊಂಡು ಬಂದಿದ್ದೆ. ನೋಡೋಣ ಆಮೇಲೆ ಶಾಪ್ ಏನಾದರೂ ಓಪನ್ ಆದರೆ ಹೂ ತೊಗೊಂಡು ಬರೋಣ ಅಂತ. ಸರಿ, ಆಮೇಲೆ ಹೂವೆಲ್ಲ ಎಷ್ಟಿತ್ತೋ ಅಷ್ಟೆಲ್ಲ ಕಟ್ ಮಾಡಿ ಮಕ್ಕಳು ರೆಡಿ ಮಾಡ್ತಾಯಿದ್ರು. ನಾನು ಅಡುಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಮಕ್ಕಳು ಡಿಪಾರ್ಟ್ಮೆಂಟು ಇದು, ಅಂದರೆ ಹೂವಿನ ಡಿಸೈನ್ ಮಾಡೋದು. ಅದರಲ್ಲಿ ನಮ್ಮ ಸ್ನೋಕಿ ಅಂತೂ ಇಡಲೇಬೇಕು. ನಾನು ಎಲ್ಲಿ ಇಡಲಿ, ನಾನೂ ಇರಬೇಕು ಅಂತ ಹೇಳಿ ಅಲ್ಲೇ ಇರ್ತಾಳೆ, ಪಕ್ಕದಲ್ಲೇ ಕೂತ್ಬಿಟ್ಟು ಅವಳು ಇದು ಮಾಡ್ತಾ ಇರ್ತಾಳೆ, ಅಂದರೆ ಹೀಗಲ್ಲ ಹೀಗೆ ಅಂತ. ಒಟ್ಟಿನಲ್ಲಿ ನೋಡ್ತಾ ಇರಬೇಕು, ಅವ್ರ ಜೊತೆ ಕೂತ್ಕೋಬೇಕು, ಆ ರೀತಿ. ಫಸ್ಟು ಕೆಚ್ ಹಾಕ್ಕೊಂಡ್ರು ರಂಗೋಲಿ ಡಿಸೈನ್ಗೆ, ಅದ್ರ ಮೇಲೆ ಹೂವಿಡಬೇಕಲ್ಲ, ಹಾಗಾಗಿ ಆವಾಗವರೆಗೂ ನಾನೇನು ಮಾಡ್ತಾಯಿದ್ದೆ, ವಡೆ ಅದು ಇದು ಅಂದ್ಕೊಂಡು ಮಾಡ್ತಾಯಿದ್ದೆ. ನಮ್ಮ ಸ್ನೋಕಿ ಬಂದು ನೋಡ್ಕೊಂಡು ಒಂದ್ಸತಿ ಹೋಗೋದು, ನಾನು ಇದೀನೋ ಇಲ್ವೋ ಅಂತ ನೋಡ್ಕೊಂಡು ಹೋಗ್ತಾಳೆ. ಅದಾಗಿದ್ಮೇಲೆ ಏನಾಯಿತು, ಹೂ ಕಮ್ಮಿ ಬಿತ್ತು. ಮತ್ತು ನಮ್ಮ ಮನೆಯವ್ರಿಗೆ ಹೇಳಿದೆ ಹೂ ತೊಗೊಂಡು ಬರೋಕ್ಕೆ, ಯಾಕಂದರೆ ಹೂವೇ ಸಾಕಾಗಲ್ಲ, ಎಷ್ಟಿದ್ರೂ ಕಮ್ಮಿ. ಹೇಳಿದ್ನಲ್ಲ, ಬೆಳಗ್ಗೆ ಹೋದೆ, ಮಳೇಲಿ ನೆನ್ಕೊಂಡು ಹೋದರೆ ಶಾಪೇ ಓಪನ್ ಇಲ್ಲ, ಬಂದಾಗಿತ್ತು. ಈ ಬೆಂಗಳೂರಲ್ಲಿ ಹೀಗೆ. ಅದೇ ನಮ್ಮ ಹಾಸನಲ್ಲಿ ಆಗಿದ್ದರೆ ಕಣ್ಣಿಗೆ ನೋಡಿದ ಹೂವು ಬೇಕಾದಷ್ಟು ಹೂ ಸಿಗ್ತಾಯಿತ್ತು.
ಅವತ್ತು ಹಬ್ಬ ಅಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ದೀಪಾವಳಿ ಹಬ್ಬದ ಲಾಸ್ಟ್ ದಿನ. ಅವಾಗೆಲ್ಲ ಸಿಗತ್ತೆ. ಆದರೆ ಇಲ್ಲೋ ಏನೂ ಸಿಗಲ್ಲ ನೋಡಿ. ಮತ್ತೆ ತರಿಸಿದ್ದು ಇಷ್ಟೇ ಸಿಕ್ಕಿದ್ದು ನನಗೆ ಹೂವು, ಬೇರೆ ಹೂವು ಯಾವುದೂ ಸಿಕ್ಕೇ ಇಲ್ಲ. ಅದಕ್ಕೋಸ್ಕರ ಇದರಲ್ಲೇ ಡಿಸೈನ್ ಮಾಡಿದ್ವಿ. ಇದು ನಮ್ಮ ಮನೆಯವ್ರು ಮತ್ತೆ ತೊಗೊಂಡು ಬಂದಿದ್ದು. ಚೆಂಡು ಹೂವು, ಗುಲಾಬಿ ಹೂವು ಮತ್ತು ಆರೆಂಜ್ ಚೆಂಡು ಹೂವು ಇಷ್ಟೇ ಸಿಕ್ತು. ನಾನು ಬೆಳಗ್ಗೆ ಹೋದಾಗಲೂ ನನಗೆ ಇಷ್ಟೇ ಸಿಕ್ಕಿತ್ತು. ಅದರಲ್ಲಿ ಇನ್ನೊಂದು ಯಾವುದೋ ಬೇರೆ ಹೂವು ಕೂಡ ಸಿಕ್ಕಿತ್ತು, ಒಂದು 4 ಥರ ಸಿಕ್ಕಿತ್ತು ಅನಿಸುತ್ತೆ. ಈಗ ಅದು ಇಲ್ಲ ಆ ಥರ. ಆಮೇಲೆ ಅದೆಲ್ಲ ಆಯಿತು, ಮಕ್ಕಳು ರೆಡಿ ಮಾಡ್ತಾಯಿದ್ರು, ನಾನು ನೋಡ್ತಾ ಇದ್ದೆ. ಆಮೇಲೆ ಇದಾಗಿದ ಮೇಲೆ ಏನಾಗುತ್ತೆ, ಊಟಕ್ಕೋಸ್ಕರ ರೆಡಿ ಆಗುತ್ತೆ. ಊಟಕ್ಕೆ ರೆಡಿ ಆಗ್ತಾರೆ ಅಂದರೆ ಇದು ಹೂವಿಂದೆಲ್ಲ ಇದಾದಾಗ ದೀಪ ಎಲ್ಲ ಇಟ್ಟಿದ್ಮೇಲೆ ಸಾಯಂಕಾಲ ದೀಪ ಹಚ್ಚೋದಲ್ವ. ಊಟ ಎಲ್ಲ ಮುಗಿಸ್ಕೊಂಡ್ವಿ. ಊಟ ಎಲ್ಲ ರಂಗೋಲಿದೆಲ್ಲ ಆಗಿದ್ಮೇಲೆ ಊಟ ಮುಗಿಸ್ಕೊಂಡ್ವಿ. ಊಟ ಮುಗಿಸ್ಕೊಂಡ್ಮೇಲೆ ಒಂದು ಸ್ವಲ್ಪ ಹೊತ್ತು ಬ್ರೇಕು. ಅದಾದಮೇಲೆ ಮತ್ತೆ ಹಬ್ಬಕ್ಕೆ ಮಕ್ಕಳು ಎಲ್ಲ ರೆಡಿ ಆದರು. ರೆಡಿಯಾಗಿ ಏನು ಮಾಡಿದರು, ದೀಪ ಎಲ್ಲ ಹಚ್ಚೋದಿರುತ್ತಲ್ವ, ಆ ದೀಪ ಎಲ್ಲ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ದೀಪ ಹಚ್ಚೋಕ್ಕೆ ರೆಡಿ ಮಾಡಿ ಇಟ್ಕೊಂಡ್ರು. ಆವಾಗೇನಾಯಿತು ಅಂದರೆ ಇದು ರೆಡಿ ಆಗೋವ್ರಿಗೆ 1-2 ಗಂಟೆ, 2.5 ಗಂಟೆ ಟೈಮ್ ಹಿಡ್ದೇ ಹೋಯಿತು. ಆಮೇಲೆ ದೀಪಾವಳಿ ಹಬ್ಬದ ದಿನ ಏನು ಗೊತ್ತಾ, ದೀಪ ಹಚ್ಚಿದಾಗ ಏನೋ ಒಂಥರ ಖುಷಿ ಆಗುತ್ತೆ. ಅಂದರೆ ಮನೆಯೆಲ್ಲ ಬೆಳಕು, ವರ್ಷಕ್ಕೆ ಒಂದೇ ಸತಿ ಬರೋ ಹಬ್ಬ. ಆಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಅದಾಗಿದ್ಮೇಲೆ ಏನು ಮಾಡ್ತಾರೆ ಅಂದರೆ ಪಟಾಕಿ ತೊಗೊಂಬರ್ತಾರೆ. ನಮ್ಮ ಮನೇಲಿ ಪಟಾಕಿ ತೊಗೊಂಡು ಬಂದು, ಪಟಾಕಿ ಎಲ್ಲ ಇನ್ನೂ ಮಕ್ಕಳು ಥರ ಚಿಕ್ಕ ಚಿಕ್ಕ ಪಟಾಕಿ ತೊಗೊಂಬರೋದು. ನಮ್ಮ ಮನೇಲಿ ತುಂಬ ದೊಡ್ಡ ದೊಡ್ಡ ಪಟಾಕಿ ತೊಗೊಂಡು ಬರೋಲ್ಲ. ತೊಗೊಂಬಂದು ಹೊಡೆದಾದ್ಮೇಲೆ ಅದಾಗಿದ್ಮೇಲೆ ಆರತಿ ಇರುತ್ತೆ ಮನೇಲಿ. ಆರತಿ ಇರುತ್ತೆ. ಆರತಿ ಮುಗಿಸ್ಕೊಂಡು ಹಬ್ಬ ಕ್ಲೋಸ್ ಮಾಡ್ತೀವಿ. ಅಂದರೆ ಅದು ಆಮೇಲೆ ಹಾಕಿದ್ದೀನಿ ವಿಡಿಯೋ ನಿಮಗೆ. ಆರತಿಗೆ ಏನೇನು ಅಂದರೆ ಯಾವಾಗಲೂ ನಮ್ಮ ಮನೇಲಿ ಆರತಿಲಿ ಏನು ಅಂದರೆ ಅಕ್ಕ ತಮ್ಮಂಗೆ ಆರತಿ ಮಾಡೋದು ಸಂಪ್ರದಾಯ ಇರುತ್ತೆ. ಅಕ್ಕ ತಂಗಿ ತಮ್ಮಂಗೆ ಅಣ್ಣಂಗೆ ಆರತಿ ಮಾಡೋದು, ಅವ್ರ ತಂದೆಗೆ ಆರತಿ ಮಾಡೋದಿರುತ್ತೆ. ಆ ಥರ ಆರತಿಗೆ ಏನು ಬೇಕು ಅಂದರೆ 2 ದೀಪ, ಕೆಂಪು ನೀರು, ಒಂದು ವೀಳ್ಯದೆಲೆ, ಆಮೇಲೆ ಒಂದು ಸ್ವೀಟು, ಹಾರ, ಆಮೇಲೆ ಮಡ್ಲು ತುಂಬೋರು. ಅಂದರೆ ಅದು ಇದೆ ಶಾಸ್ತ್ರದಲ್ಲಿ. ಅಂದರೆ ಮದುವೆ ಆಗೋಗಿದ್ರೆ ಇಲ್ಲ ಮದುವೆ ಆಗಿ ಮಕ್ಕಳು ಬಂದಿದ್ದರೆ ಅವರಿಗೆ ಮಡ್ಲು ತುಂಬ ಶಾಸ್ತ್ರನೂ ಇರುತ್ತೆ. ಇಲ್ಲಾಂದರೆ ಮಾಮೂಲಿ ಈ ರೀತಿ ಇರುತ್ತೆ. ಆಮೇಲೆ ಈ ಥರ ಹಬ್ಬ ಈ ರೀತಿ ಇರುತ್ತೆ. ಆಮೇಲೆ ನಮ್ಮ ಸ್ನೋಕಿ ಏನು ಅಂದರೆ ಆರತಿ ಮಾಡಬೇಕಾದ್ರೆ ಅವಳು ಬರಬೇಕು. ಹಿಂಗೆ ಆರತಿ ಮಾಡ್ತಿದ್ದೀವಿ ಅಂತ ಅವತ್ತು ಹಾಗೆ ಆಯಿತು. ನಾವು ಆರತಿ ಮಾಡ್ತಾ ಇದ್ವಿ. ಆರತಿ ಮಾಡ್ಬೇಕಾದ್ರೆ ನಾವು ಅಂದ್ಕೊಂಡ್ವಿ, ಹಾಡು ಹೇಳ್ಕೊಂಡು ಆರತಿ ಮಾಡಬೇಕಾದ್ರೆ ಇವಳಿದ್ಲು. ನಾವು ಇವಳಿಗೆ ಮರ್ತೇ ಬಿಟ್ಟಿದ್ದೀವಿ ಬಿಡು ಅಂತ ಹೇಳಿ ಸುಮ್ಮನೆ ಇದ್ದೀವಿ. ಅವಳು ಬಂದುಬಿಟ್ಟು ಕೂಗ್ತಿದ್ದಾಳೆ, ಆರತಿಗೆ ನನಗೂ ಕರ್ಕೊಳ್ಳಿ ಅಂತ. ಅದು ಹೇಗಿತ್ತು ಅಂದರೆ ಒಂದು ಪ್ರಾಣಿಗೆ ಹೇಗೆ ಅರ್ಥ ಆಗುತ್ತೆ ಅಷ್ಟೆಲ್ಲ ಅಂತ ಅನಿಸುತ್ತೆ. ಅಂದರೆ ನಾವು ಆರತಿ ಮಾಡ್ತಿದ್ದೀವಿ, ಅವಳು ಕೂಗ್ಬಿಟ್ಟು ಹೇಳ್ತಾ ಇರೋದು, ಅಂದರೆ ಆರತಿ ಮಾಡ್ಬೇಕಾದ್ರೆ ನನಗೂ ಕರ್ಕೊಳ್ಳಿ, ನನಗೆ ಬಿಟ್ಟಿದ್ದೀರಲ್ಲ ಅಂತ. ಸರಿ ಅಂತ ಅವಳಿಗೆ ಕರ್ಕೊಂಡು ಆರತಿ ಮಾಡಿದಾಗ ಸುಮ್ಮನಾದ್ಲು. ಆಮೇಲೆ ಸ್ವೀಟು ಅವಳಿಗೂ ಕೂಡ ತಿನ್ನಿಸ್ಬೇಕು, ಇಲ್ಲಾಂದರೆ ಅವಳಿಗೆ ಕೋಪ ಬಂದುಬಿಡುತ್ತೆ. ಅಂದರೆ ನಾವು ಸ್ವೀಟೆಲ್ಲ ಕೊಡೋಲ್ಲ ಅವಳಿಗೆ. ಯಾಕೆ ಅಂದರೆ ಕೊಡಬಾರ್ದು, ಬೆಕ್ಕಿಗಾಗಲಿ ನಾಯಿಗಾಗಲಿ ಸ್ವೀಟ್ ಕೊಡಬಾರ್ದು. ಸ್ವೀಟ್ ಕೊಟ್ಟರೆ ಬೇಗ ಇದಾಗತ್ತೆ ಅಂತ ಹೇಳಿ ಕೊಡಲ್ಲ. ಆದರೆ ಇವಳು ಸ್ವಲ್ಪ ತಿಂತಾಳೆ ಆ ಥರ. ಈ ರೀತಿ ಫೈನಲ್ ಲುಕ್ ಈ ರೀತಿ ಮಾಡಿದರು ಮಕ್ಕಳು. ಇದು ಮಾಡಿದರು. ಇದಾಗಿದ್ಮೇಲೆ ದೀಪ ಹಚ್ಚಿದಾಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡೋಕ್ಕೆ ಕೂಡ ಖುಷಿ ಆಗ್ತಾಯಿತ್ತು. ಅಂದರೆ ಏನೋ ಒಂಥರ ಖುಷಿ ನೋಡೋಕ್ಕೆ. ಆ ದೀಪ ಎಲ್ಲ ಹಚ್ಚಿದಾಗ ಚೆಂದ ಅನಿಸುತ್ತೆ. ಈಗ ನಿಮ್ಗೆ ಹಾಕಿದ್ದೀನಿ ನೋಡಿ. ಅದು ದೀಪ ನೋಡಬೇಕಾದ್ರೆ ಮೇಲೆಲ್ಲ ಫಸ್ಟ್ ಇಟ್ಕೊಂಡು ಬಂದುಬಿಟ್ಟು ಏನು ಮಾಡಿದ್ವಿ, 6 ಗಂಟೆ 6:30 ಹಿಂಗೆ ಎಲ್ಲ ಕಡೆಯೂ ದೀಪ ಹಚ್ಚಿದ್ವಿ, ಆಚೆ ಮತ್ತು ಒಳಗೆ ಎಲ್ಲ. ಅಂದರೆ ಈ ಸತಿ ನಾನು ತುಂಬ ಲೈಟ್ ಡೆಕೋರೇಷನ್ ಎಲ್ಲ ಮಾಡೋಕ್ಕೆ ಹೋಗಿಲ್ಲ. ಯಾಕೆ ಅಂದರೆ ಸ್ವಲ್ಪನೇ ಮಾಡಿದ್ದು, ಆಚೆನೂ ಸ್ವಲ್ಪನೇ ಹಾಕಿದ್ದು. ಟೈಮೇ ಸಾಕಾಗಲ್ಲ ನನಗೆ. ಒಂದೊಂದು ಸತಿ ಪ್ಲ್ಯಾನ್ ಮಾಡೋದು ಲೇಟಾಗಿ ಮಾಡಿಬಿಡ್ತೀನಿ. ಹಾಗಾಗಿ ಯಾವುದಕ್ಕೂ ಟೈಮ್ ಸಾಕಾಗಲ್ಲ. ಒಂದೊಂದು ಸತಿ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿಬಿಡ್ತೀನಿ. ಹಾಗಾಗಿ ಇದ್ದಿದ್ದು ವೈರ್ ಇಷ್ಟೇ ಆಚೆ ಹಾಕಿ ಇಲ್ಲ ಹಾಕಿರೋದು. ಈ ರೀತಿ ಫೈನಲ್ ಈ ರೀತಿ ಬಂತು. ನೋಡ್ತಿದ್ದೀರಲ್ಲ ಈ ರೀತಿ. ಅಂದರೆ ಇದು ನಾನು ಇನ್ನೂ ಕರೆಂಟ್ ಹಾಕಿದ್ದಿಲ್ಲ ಮನೇಲಿ. ಅಂದರೆ ಈ ಬಳಕೆ ತುಂಬ ಇತ್ತು, ಚೆನ್ನಾಗಿ ಕಾಣಿಸ್ತಿತ್ತು, ಹಾಗಾಗಿ ಲೈಟ್ ಹಾಕಿಲ್ಲ. ಹಾಗೆ ನಾನು ಇದು ಮಾಡಿದೆ, ಅಂದರೆ ಕತ್ಲೆಲ್ಲೇ ಬಿಟ್ಟಿದೆ ಸ್ವಲ್ಪ ಹೊತ್ತು. ಅಂದರೆ ಈ ದೀಪದ ಬೆಳಕು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಮನೇಲಿ ತುಂಬ ಚೆನ್ನಾಗಿರುತ್ತೆ, ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಆಮೇಲೆ ಈ ಸತಿ ಯಾವಾಗಲೂ ನಾವು ಬಾಲ್ಕನಿಲಿ ರಂಗೋಲಿ
ಬಿಡಿಸ್ತಾ ಇದ್ದಿದ್ದು ಇದು ಹೂವಿನ ರಂಗೋಲಿ. ಆದರೆ ಹೋದ ವರ್ಷ ನಮಗೆ ಮಳೆ ಬಂದುಬಿಡ್ತು. ಮಳೆ ಬಂದುಬಿಟ್ಟು ಬಿಡಿಸಿದೆಲ್ಲ ಫುಲ್ ಹಾಳಾಗೋಗಿತ್ತು. ಅದಕ್ಕೆ ಈ ಸತಿ ಏನು ಮಾಡಿದ್ವಿ, ಹಾಲಲ್ಲೇ ಬಿಡಿಸಿದ್ವಿ. ಹಾಲಲ್ಲಿ ಬಿಡಿಸಿ ದೀಪ ಹಚ್ಚಿದ್ವಿ. ಬಾಲ್ಕನಿಲಿ ಬರೀ ಲೈಟಿಂದ ಒಂದು ಡೆಕೋರೇಷನ್ ಮಾಡಿದ್ವಿ. ತುಂಬ ಅಂದರೆ ಬಾಲ್ಕನಿಲಿ ತುಂಬ ಗಾಳಿ, ಅವತ್ತು ಮಳೆ ಇತ್ತು. ಯಾವಾಗಲೂ ಬೆಂಗಳೂರಲ್ಲಿ ದೀಪಾವಳಿ ಹಬ್ಬದ ದಿನ ಮಳೆ ಬಂದೇ ಬರುತ್ತೆ. ಹಾಗಾಗಿ ಮಳೇಲಿ ಕ್ಯಾಂಡ್ಲೆಲ್ಲ ಹಾರೋಯಿತು. ಆಮೇಲೆ ಸ್ವಲ್ಪ ಮಳೆ ಕೂಡ ಇತ್ತು, ಗಾಳಿನೂ ತುಂಬ ಇತ್ತು. ಹಾಗಾಗಿ ಆಚೆ ದೀಪ ಹಚ್ಚೋಕ್ಕಾಗಿಲ್ಲ. ಹಂಗಾಗಿ ಒಳಗೆ ದೀಪ ಹಚ್ಚಿದ್ದು. ಈ ರೀತಿ ಬಂತು ದೀಪಾವಳಿ ಹಬ್ಬ ನಮ್ಮ ಮನೇಲಿ. ಆಮೇಲೆ ನನ್ನ ಮಗಳಿದ್ದೋಳು ನಮ್ಮ ಮನೆಯವ್ರಿಗೂ ಫೋರ್ಸ್ ಮಾಡಿ ಪಟಾಕಿ ಹೊಡಿಸ್ತಾ ಇದ್ಲು. ಹೊಡಿ ಅಂತ ಹೇಳಿ, ಅವ್ರು ಹೊಡೆಯಲ್ಲ ಅಂತ ಬೈಯೋಕ್ಕೆ ಇವಳು ಬಿಡ್ತಾನೆ ಇರ್ತಿಲ್ಲ. ಹೊಡಿ ಏನೂ ಆಗಲ್ಲ ಅಂತ. ಅಂದರೆ ತುಂಬ ವರ್ಷ ಆಗಿತ್ತು, ಅವರು ಹೊಡಿತಾರೆ. ಅಂದರೆ ತುಂಬ ಲೇಟಾಗಿ ಟ್ಯೂಬ್ಲೈಟ್ ಹತ್ತತ್ತೆ ಅಂತಾರಲ್ಲ ಹಾಗೆ. ಆಮೇಲೆ ತುಂಬ ಹೊತ್ತು ಆಗಿದ್ಮೇಲೆ ಫೋರ್ಸ್ ಮಾಡಿದಾಗ ಒಂದೆರಡು ಹೊಡಿತಾರೆ, ಒಂದು ಸ್ವಲ್ಪ ಹೊಡಿತಾರೆ. ಆಮೇಲೆ ನಾನು ಹೇಳಬೇಕಾ, ನಾನಂತೂ ಫಸ್ಟ್ ಮುಟ್ಟಕ್ಕೆ ಹೋಗಲ್ಲ, ಪಟಾಕಿ ಹೊಡೆಯೋಕ್ಕೆ ಹೋಗಲ್ಲ. ಆಮೇಲೆ ನನಗೆ ಯಾವಾಗಾದರೂ ಅನ್ನಿಸ್ಬೇಕು ಹೊಡಿಬೇಕು ಅಂತ ಹೇಳಿ, ಅವಾಗ ಹೋದರೆ ಪಟಾಕಿ ಖಾಲಿ ಆಗೋ ಟೈಮಲ್ಲಿ ಹೋಗಿರ್ತೀನಿ. ಸ್ವಲ್ಪ ಯಾಕೆಂದರೆ ಫಸ್ಟ್ ಹೊಡೆಯೋದೇ ಇಲ್ಲ, ಲಾಸ್ಟಿಗೆ ಹೋಗಿರ್ತೀನಿ ಸ್ವಲ್ಪ ಇದೆ ಅನ್ನಂಗೆ. ಆವಾಗ ಅಯ್ಯೋ ಇನ್ನೊಂದು ಸ್ವಲ್ಪ ಇರಬೇಕಿತ್ತಲ್ಲ ಅನಿಸುತ್ತೆ. ಹೋದ ವರ್ಷವೂ ಹಾಗೆ ಆಯಿತು, ಈ ವರ್ಷವೂ ಹಾಗೆ ಆಯಿತು. ಲೇಡಿ ಬಾಂಡ್ ಅಜ್ಜಿ ಹೇಗೆ
Lady Bond is going for round 2. Round 3. With Lakshmi Pataki. Lady Bond is about to burst Lakshmi Pataki and super scared. Lady Bond is super proud and Abba, made. ಲಾಸ್ಟಿಗೆ ಹೋಗೋದು ಪಟಾಕಿ ಹುಡ್ಕೋದು ಎಲ್ಲಿ ಇಷ್ಟೇನಾ ಇರೋದು ಅಂತ ಹೇಳಿ. ಅದ್ರಲ್ಲಿ ಪಟಾಕಿ ಹೊಡಿಬೇಕಾದ್ರೆ ಫಸ್ಟು ಯಾರು ಹೊಡಿತಾರೆ ಅಂತ ಅನಿಸುತ್ತೆ. ಆಮೇಲೆ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅಯ್ಯೋ ಇಷ್ಟೇನಾ ಪಟಾಕಿ ಅಂತ ಅನಿಸುತ್ತೆ. ಹೋದ ವರ್ಷವೂ ನನಗೆ ಹಾಗೆ ಅನ್ನಿಸ್ತು, ಈ ವರ್ಷವೂ ಹಾಗೆ ಅನ್ನಿಸ್ತು ಆಯಿತಾ. ಅದಾಗಿದ್ಮೇಲೆ ಪಟಾಕಿ ಮುಗೀತು, ನಾವು ರಿಟರ್ನ್ ಬಂದ್ವಿ. ಅಂದರೆ ನನಗೆ ಎಲ್ಲರ್ಕಿಂತ ಪಟಾಕಿ ಇಷ್ಟ ಆಗಲ್ಲ ಅಂದರೆ ರಾಕೆಟ್ ಇಷ್ಟ ಆಗಲ್ಲ. ಆಮೇಲೆ ಹನುಮಂತನ ಬಾಲ ಅಂತ ಚಿಕ್ಕ ಚಿಕ್ಕ ಪಟಾಕಿ ಇರುತ್ತಲ್ಲ, ನಿಜ ಅದೂ ಇಷ್ಟ ಆಗಲ್ಲ. ಎಷ್ಟೋ ಸತಿ ನಾನು ಡ್ರೆಸ್ ಮಾಡ್ಕೊಂಡು ಹೋಗಿ ಪಟಾಕಿ ಹೊಡಿಬೇಕಾದ್ರೆ ಹೊಸ ಬಟ್ಟೆ ಎಲ್ಲ ಸುಟ್ಟೋಗ್ಬಿಟ್ಟಿದೆ. ಅಂದರೆ ಹಾರು ಬರುತ್ತೆ, ಅದು ಹೇಳೋಕ್ಕೆ ಆಗಲ್ಲ ಹೇಗೆ ಹಾರು ಬರುತ್ತೆ ಅಂತ, ಬಟ್ಟೆ ಸುಟ್ಟೋಗ್ಬಿಡುತ್ತೆ ಹಾಗೆ. ಅದಕ್ಕೋಸ್ಕರ ಇದು ಪಟಾಕಿ ಅಷ್ಟು ಇಷ್ಟ ಆಗಲ್ಲ ನನಗೆ. ಇದು ನಮ್ಮದು ಆರತಿ ಮಾಡೋದು, ಅದು ಇಷ್ಟೇ ಸಿಂಪಲಾಗಿ ಆರತಿ ಮಾಡ್ತೀವಿ. ಅದಾಗಿದ್ಮೇಲೆ ಹೀಗೆ ಇಷ್ಟೇ ದೀಪಾವಳಿ ಹಬ್ಬ ಇಲ್ಲಿಗೆ ನಮ್ಮದು ಕ್ಲೋಸ್. ನಿಮಗೆಲ್ಲ ಇಷ್ಟ ಆಗಿದರೆ ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಹಾಕಿ. ಹೀಗೆ ನೀತು ಬ್ಲಾಗ್ ಅಂದರೆ ನೀತು ಬ್ಲಾಗಿಂದ ಆರ್ಥಿಕ ದೀಪಾವಳಿ ಹಬ್ಬದ ಶುಭಾಶಯಗಳು. ಇದು ಹೇಗೂ ಬೆಳಕಿನ ಹಬ್ಬ ಅಲ್ವಾ, ಎಲ್ಲರ ಮನೇಲೂ ಹೀಗೆ ಬೆಳಕಿರಲಿ ಅಂತ ಹೇಳ್ತಾ ನೀತು ಬ್ಲಾಗಿಂದ ವಿಶ್ ಮಾಡ್ತಾಯಿದ್ದೀನಿ. ಆದಷ್ಟು ಶೇರ್ ಮಾಡಿ ಆಯಿತಾ. ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.